ಎಲ್ಲರಿಗೂ ನನ್ನ ನಮಸ್ಕಾರಗಳು. ಇಲ್ಲಿ ಸರ್ಕಾರಿ ಪ್ರೌಢಶಾಲೆ ತಮ್ಮ ಶಾಲೆ ಹೆಸರನ್ನು ಬರ್ಕೋತಕ್ಕಂಥದ್ದು FA3 ಮಾದರಿ ಪ್ರಶ್ನೆ ಪತ್ರಿಕೆಯ ಜೊತೆಗೆ ಉತ್ತರಗಳನ್ನು ಇದೆ. FA3 ಈಗಾಗಲೇ FA1 FA2 ಎರಡು ರೂಪಣಾತ್ಮಕ ಮೌಲ್ಯಮಾಪನ ಪರೀಕ್ಷೆಗಳನ್ನು 4 ನಡೆಸಬೇಕಾಗಿರುತ್ತೆ. ಈಗಾಗಲೇ ಮೊದಲನೇ ಸೆಮಿಸ್ಟರ್ನಲ್ಲಿ 2 ಪರೀಕ್ಷೆಗಳನ್ನು ಈಗಾಗಲೇ ತೆಗೆದುಕೊಂಡಿದ್ದೇವೆ. ಹಾಗಾಗಿ FA3 ಪರೀಕ್ಷೆ ಸಾಧನ ಪರೀಕ್ಷೆ 3 ವಿಷಯ ಗಣಿತ, ತರಗತಿ 10, ಅಂಕಗಳು 20, ಸಮಯ 40 ನಿಮಿಷ, LV ಆಧಾರಿತವಾಗಿ ತೆಗೆದುಕೊಂಡಿರ್ತಕ್ಕಂಥ ಒಂದು ಪ್ರಶ್ನೆ ಪತ್ರಿಕೆಯ ಜೊತೆಗೆ ಇದರ ಜೊತೆಗೆ ಇಲ್ಲಿ ಉತ್ತರಗಳು ಕೂಡ ಈ ಒಂದು ವಿಡಿಯೋದಲ್ಲಿ ಉತ್ತರಗಳು ಕೂಡ ಲಭ್ಯವಿವೆ ಅನ್ನುವಂಥದ್ದು. ಹಾಗಾಗಿ ಆ ಪ್ರಶ್ನೆ ಪತ್ರಿಕೆಯನ್ನು ಮೊದಲು ನೋಡೋಣ, ನಂತರ ಅವುಗಳ ಉತ್ತರಗಳನ್ನು ನೋಡೋಣ. ಮೊದಲಿಗೆ ಬಹು ಆಯ್ಕೆ ಪ್ರಶ್ನೆಗಳು. ಮೂಲ ಬಿಂದುವಿನ ನಿರ್ದೇಶಾಂಕ A ಆಪ್ಷನ್ 1 2, B 0 0, C 0 1, D 2 0. ಹಾಗಾಗಿ ಮೂಲ ಬಿಂದುವಿನ ನಿರ್ದೇಶಾಂಕಗಳು ಇಲ್ಲಿ ಯಾವುದು ಅಂತಕ್ಕಂಥ ಉತ್ತರವನ್ನು ಅದರ ಕ್ರಮಾಕ್ಷರದಲ್ಲಿ ಬರೀತಕ್ಕಂಥ. ಎರಡನೇದು tan 45 ಡಿಗ್ರಿ ಪ್ಲಸ್ cos 45 ಡಿಗ್ರಿಯ ಬೆಲೆಯನ್ನು ಕಂಡುಹಿಡಿ. ಆಪ್ಷನ್ ಎ 1, B 2, C 8, D 6. ಮೂಲ ಬಿಂದುವಿನ P of XY ಬಿಂದುವಿಗೆ ಇರುವ ದೂರ ಅಂತ ಕೇಳಿದರೆ A ಆಪ್ಷನ್ √x + y, B √x² + y², C √x² - y², D x² + y². ಎರಡನೇ ಪ್ರಶ್ನೆ, ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಇಲ್ಲಿ ಕೂಡ 3 ಪ್ರಶ್ನೆಗಳು, ಪ್ರತಿಯೊಂದಕ್ಕೂ ಒಂದೊಂದು ಅಂಕ. ನಾಲ್ಕನೇ ಪ್ರಶ್ನೆ, cos θ = 24/25 ಆದರೆ secant θದ ಬೆಲೆ ಎಷ್ಟು? ಐದನೇ ಪ್ರಶ್ನೆ, x ಅಕ್ಷದಿಂದ -8 3 ಬಿಂದುವಿಗೆ ಇರುವ ದೂರ. ಆರನೇದು, sin² A 0 ಆದರೆ cos A ದ ಬೆಲೆಯನ್ನು ಕಂಡುಹಿಡಿ. ಅಂದ್ರೆ sin A ಎಷ್ಟಿದ್ದಾಗ ಅದು 0 ಆಗುತ್ತೆ ನೋಡ್ಕೋಬೇಕು. ಇನ್ನು ಪ್ರಶ್ನೆ 3, ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ. 2 ಅಂಕದ 2 ಪ್ರಶ್ನೆಗಳು, ಒಟ್ಟು ಇಲ್ಲಿ 4 ಅಂಕಗಳು. ಏಳನೇ ಪ್ರಶ್ನೆ, ಕೊಟ್ಟಿರುವ ಚಿತ್ರದಲ್ಲಿ ಕೋನ ABC = 90 ಡಿಗ್ರಿ ಆಗಿದೆ. ಕೆಳಗಿನವುಗಳ ಬೆಲೆಯನ್ನು ಕಂಡುಹಿಡಿ. ಇದು ಈ ಪ್ರಶ್ನೆಗೆ ಈ ಚಿತ್ರ ಇದೆ, ಈ ಪ್ರಶ್ನೆಗೆ ಇಲ್ಲಿ ಚಿತ್ರವನ್ನು ಈ ಕಡೆ ಕೊಡಲಾಗಿದೆ. ಹಾಗಾಗಿ ದಯವಿಟ್ಟು ಕನ್ಫ್ಯೂಸ್ ಮಾಡ್ಕೋತಕ್ಕಂಥ ಇಲ್ಲ. sin α ಮತ್ತು tan θ ಈ ಚಿತ್ರಕ್ಕೆ ಸಂಬಂಧಪಟ್ಟಿರುವಂತೆ sin α ಮತ್ತು tan θಗಳ ಬೆಲೆಗಳನ್ನು ಕಂಡುಹಿಡಿಯಬೇಕು. 8ನೇ ಪ್ರಶ್ನೆ ಚಿತ್ರವನ್ನು ಇಲ್ಲಿ ಕೊಡಲಾಗಿದೆ ಮೇಲ್ಗಡೆ. ಕೊಟ್ಟಿರುವ ಚಿತ್ರದಲ್ಲಿ ಕೋನ ABC 90 ಡಿಗ್ರಿ, ACB θ. ABC ಇದು 90 ಇದೆ, C ಕೋನ θ ಇದೆ. ಕೆಳಗಿನವುಗಳ ಬೆಲೆಯನ್ನು ಕಂಡುಹಿಡಿರಿ ಅಂತ sin θ ಮತ್ತು cot θಗಳ ಬೆಲೆಗಳನ್ನು ಕಂಡುಹಿಡಿಯಬೇಕು ಅಂತ. ಪ್ರಶ್ನೆ 4, ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ. sin A / 1 + cos A + 1 + cos A / sin A = 2 cosec A ಎಂದು ಸಾಧಿಸಿ ಅಂತಿದೆ. ಇಲ್ಲಿ ಕರೆಕ್ಟ್ ಆಗಿ ಬಂದಿಲ್ಲ, ಅದನ್ನು 2 cosec A ಎಂದು ಸಾಧಿಸಿ. 11ನೇ ಪ್ರಶ್ನೆ, sin A + cosec A² + cos A + secant A² = 7 + tan² A + cot² A ಎಂದು ಸಾಧಿಸಿ ಅನ್ನುವಂಥದ್ದು. ಇನ್ನು ಪ್ರಶ್ನೆ 5, ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ. ಗೋಪುರದ 10ನೇ ಪ್ರಶ್ನೆ, ಗೋಪುರದ ಪಾದದಿಂದ ಕಟ್ಟಡವೊಂದರ ಮೇಲ್ತುದಿಯನ್ನು ನೋಡಿದಾಗ ಉನ್ನತ ಕೋನವು 30 ಡಿಗ್ರಿ ಮತ್ತು ಕಟ್ಟಡದ ಪಾದದಿಂದ ಗೋಪುರದ ಮೇಲ್ತುದಿಗೆ ಉನ್ನತ ಕೋನವು 60 ಡಿಗ್ರಿ ಇದೆ. ಗೋಪುರದ ಮತ್ತು ಕಟ್ಟಡಗಳು ಒಂದೇ ಸಮತಟ್ಟಾದ ನೆಲದ ಮೇಲಿವೆ. ಗೋಪುರದ ಎತ್ತರ 50 ಮೀಟರ್ ಆದರೆ ಕಟ್ಟಡದ ಎತ್ತರವನ್ನು ಕಂಡುಹಿಡಿ ಅಂತ ಇಲ್ಲಿ ಈಗಾಗಲೇ ಚಿತ್ರವನ್ನು ಕೊಟ್ಟಿರ್ತಾರೆ. ಈಗ ಅವುಗಳ ಉತ್ತರಗಳನ್ನು ನೋಡೋಣ. ಉತ್ತರ ಪತ್ರಿಕೆ ಇದೆ. 1ನೇ ಆಪ್ಷನ್ B 0 0 ಅಂತಕ್ಕಂಥದ್ದು. 2ನೇದು B ಆಪ್ಷನ್ 2. 3ನೇದು B √x² y². 4ನೇದು secant θ = 35/24. 5ನೇದು x ಬಿಂದುವಿಗೆ ಇರುವ ದೂರ 3, cos A ದ ಬೆಲೆ 1. ಪರಿಹಾರಗಳನ್ನು ಇವೆಲ್ಲ ಉತ್ತರಗಳನ್ನು ಬರೆಯಲಾಗಿದೆ. ಇಲ್ಲಿ sin A / 1 + cos A + 1 + cos A / sin A ಲಸವನ್ನು ತೆಗೆಯಲಾಗಿದೆ. ಲಸ ತೆಗೆದು ಬಿಡಿಸಿದಾಗ ಬಂದಿರತಕ್ಕಂಥ ಉತ್ತರ ಅದನ್ನು 2 cosec A ಎಂದು ಸಾಧಿಸಿ ಅಂತಿತ್ತು. ಹಾಗಾಗಿ 2 cosec A ಅಂತ ಅದನ್ನು ಸಾಧಿಸಲಾಗಿದೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ, LHS ತೆಗೆದುಕೊಂಡು RHS ಅಂದ್ರೆ ಇಲ್ಲಿ 1 + tan² A + cot² A ಅನ್ನುವಂಥ ಉತ್ತರವನ್ನು ಇಲ್ಲಿ ಸಾಧಿಸಲಾಗಿದೆ. ಟ್ಯಾನ್ ಇರುವಲ್ಲಿ ಇಲ್ಲಿ A ಮಿಸ್ ಆಗಿದೆ, ಹಾಗಾಗಿ A ಅನ್ನು ತೆಗೆದುಕೊಳ್ತಕ್ಕ. ಇವು ಸೂತ್ರಗಳನ್ನು ಕೂಡ ಇಲ್ಲಿ ಬರೆಯಲಾಗಿದೆ. ಕೊನೆಯ 11ನೇ ಪ್ರಶ್ನೆಗೆ ಇಲ್ಲಿ ಸಂಪೂರ್ಣವಾದಂಥ ಪರಿಹಾರವನ್ನು ನೀಡಲಾಗಿದೆ. ಆದ್ಮೇಲೆ ಈ ರೀತಿಯಾಗಿ ನಿರಂತರವಾಗಿ FA3 FA4 9 10 8 ಎಲ್ಲ ತರಗತಿಗಳಿಗೆ ಮಾದರಿ ಪ್ರಶ್ನೆ ಪತ್ರಿಕೆಗಳ ವಿಡಿಯೋವನ್ನು ಮಾಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಅಂತ ಹೇಳುತ್ತಾ ಈ ವಿಡಿಯೋ ನೋಡಿರುವ ತಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳು.